ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಭಾಳ ದಿವಸ ಆಗೋಯಿತು ನಾನು ವಿಡಿಯೋ ಮಾಡಿ, ಹಾಗಾಗಿ ಸ್ವಲ್ಪ ಕೆಲಸ ಇರೋದ್ರೆ ನಾನು ಮಾಡೋಕ್ಕಾಗಿಲ್ಲ. ಈಗ ನಿಮ್ಮ ಮುಂದೆ ಇದೆ. ಇವತ್ತು ನಿಮ್ಮ ದೇಹ ರಕ್ಷಣೆಗಾಗಿ ನಿಮಗೆ ಯಾರಾದರೂ ಯಂತ್ರತಂತ್ರ ಮಂತ್ರಗಳು ಮಾಡಿದರೆ, ನಿಮ್ಮ ಮನೆಗೆ ಯಾವುದಾದ್ರೂ ತೊಂದರೆಗಳು ಮಾಡಿದರೆ, ಕೆಲವರು ಮನೆಗೆ ಒಂದು ರೀತಿ ಕಪ್ಪನ್ನು ತಂದು ಹಾಕ್ಬಿಡ್ತಾರೆ ಅಂದರೆ ಸುಮ್ಮನೆ ನಿಂತಿದ್ದಾಗ ಬಾಗಿಲಿಗೋ ಗೋಡೆಗೋ ಎಲ್ಲೋ ಸುಮ್ಮನೆ ಲೈಟಾಗಿ ಹಿಂಗೆ ಒರೆಸಿದಾಗ ಅದು ಮನೇಲಿ ಸಾಕಷ್ಟು ತೊಂದರೆಗಳು. ಮೊದಲೆಲ್ಲ ಏನು ಅಂದರೆ ಮನೆ ಮುಂದೆ ಹಗದು ಕುಡಿಕೆ ಮಡಕೆ ಅಂತೆಲ್ಲ ಇಕ್ತಿದ್ರು. ಅದ್ರೀಗ ಮನೆ ಮುಂದೆ ಎಲ್ಲನೂ ಸಿಮೆಂಟ್ ರೋಡು ಅಥವಾ ಏನೋ ಅವ್ರ ಮನೆ ಮುಂದಕ್ಕೆ ಅಗಿದಿರೋ ಥರ ಹಾಕ್ಬಿಟ್ಟಿರ್ತಾರೆ. ಈಗ ಅವರಲ್ಲಿ ಅಗಿಯೋಕ್ಕೆ ಆಗಲಿ ಏನಾದ್ರು ಹಾಗಲ್ಲ ಅಂಥವಾಗ ಏನು ಮಾಡ್ತಾರೆ, ಅಂಥ ತೊಂದರೆಗಳು ಆದಾಗ ನೀವು ನಿಮ್ಮ ರಕ್ಷಣೆನ, ನಿಮ್ಮ ದೇಹ ರಕ್ಷಣೆ, ನಿಮ್ಮ ಆತ್ಮ ರಕ್ಷಣೆ ನೀವೇ ಕೂಡ ಮಾಡ್ಕೊಳ್ಳೋವಂಥ ಸುಲಭವಾದಂಥ ಒಂದು ಮಂತ್ರ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ಮಂತ್ರ ನೀವು ಪ್ರತಿದಿನ ಶಿವನ ಫೋಟೋ ಇಟ್ಕೊಂಡಾದರೂ ಹೇಳ್ಕೊಬೋದು. ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನದಲ್ಲೇ ಹೇಳ್ತೀವಿ ಅಂದರೂ ಕೂಡ ನೀವು ಅದನ್ನು ಹೇಳ್ಕೊಬೋದು, ತೊಂದರೆ ಏನಿಲ್ಲ. ಎರಡೂ ಕೂಡ ಮಾಡ್ಕೋಬೋದು. ನಿಮ್ಮ ಯಾಕೆ ಅನುಕೂಲ ಆಗುತ್ತೋ ಆ ರೀತಿ ಮಾಡಿಕೊಡಿ. ಶಿವನ ಫೋಟೋ ಅಥವಾ ವಿಗ್ರಹ, ಶಿವಲಿಂಗ ಇರುತ್ತಲ್ಲ ಅದು ಯಾವ್ದಾದ್ರು ಇದ್ದರೂ ಅದ್ರ ಮುಂದೆ ಕೂತ್ಕೊಂಡು ಹೇಳ್ಕೊಬೋದು. ಇಲ್ಲ ನಾವು ದೇವಾಲಯದಲ್ಲಿ ಹೇಳ್ತೀವಿ, ಶಿವನ ದೇವಾಲಯದಲ್ಲಿ ಹೇಳ್ತೀವಿ, ಇನ್ನೂ ಭಾಳ ಒಳ್ಳೆಯದೇ. ಇದನ್ನು ಈ ರೀತಿ ದೇವಸ್ಥಾನಕ್ಕೆಲ್ಲ ಹೋಗಿ ಮಾಡ್ತೀವಿ ಅಂದರೆ 108 ಪ್ರದಕ್ಷಿಣೆ ಮಾಡಿ, ಆವಾಗ ತದನಂತರ ಮನೆಯಲ್ಲಿ ನೀವು ಒಂದು ಒಳ್ಳೆಯ ದಿವಸ ಅಂದರೆ ಇದು ಒಂದು ಆರಿದ್ರ ನಕ್ಷತ್ರ ಅಂತ ಬರುತ್ತೆ, ಆ ದಿನದಿಂದ ನೀವು ಪೂಜೆ ಮಾಡೋಕ್ಕೆ ಶುರು ಮಾಡಬೇಕು. ಒಂದು ಲಾಸ್ಟಲ್ಲಿ ನಿಮಗೆ ಒಂದು ವಿರೂಪಾಕ್ಷ ಬಲಿ ಅಂತ ಮಾಡಿಸ್ದಾಗೆ ನಿಮಗೆ ಯಾರೆಯಿಂದ ಏನೇ ತೊಂದರೆ ಆಗಿದ್ರು, ಏನೇ ತಂದರೂ ಬಾಕ್ಲಲ್ಲಿ ಹಾಕಿದ್ರು, ಏನೇ ಬಾಕ್ಲಿಗೆ ಹೊಡೆದಿದ್ರು, ಏನೇ ನೆಲದೊಳಗೆ ಹೂತಿದ್ರು ಏನೂ ತೊಂದರೆ ಆಗಲ್ಲ ನಿಮ್ಗೆ. ಅಂಥ ಅದ್ಭುತವಾದಂಥ ಇದು ಮಂತ್ರ ಇದು. ಈ ಮಂತ್ರ ನೀವು 108 ಸಲ ಹೇಳ್ಬೇಕಾಗುತ್ತೆ, ಪಠನೆ ಮಾಡಬೇಕು, ಅದು ಸಿದ್ಧಿ ಮಾಡಿಕೋಬೇಕು. ಅಂದರೆ ಇದನ್ನು ಕೂಡ ಅಷ್ಟೇ, ನಿಮಗೆ ಎಲ್ಲ ಒಳ್ಳೆಯದಾಗಬೇಕು, ನಿಮಗೆ ನೀವೇ ಮಾಡ್ಕೋಬೇಕು. ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು. ಬಡತನದಲ್ಲಿದ್ದೀವಿ, ಕಷ್ಟನೂ ಕೊಟ್ಬಿಡ್ತಾನೆ ದೇವರು, ಹಣನೂ ಇಲ್ಲ, ಏನು ಮಾಡೋದು, ನಮ್ಗೆ ಯಾರು ರಕ್ಷಣೆ ಕೊಡ್ತಾ ಇಲ್ಲ, ನಮ್ಮ ಆತ್ಮ ರಕ್ಷಣೆ ಇಲ್ಲ, ನಮ್ಗೆ ತೊಂದರೆಗಳು ದೇಹಕ್ಕೆ ಆಗ್ತಾಯಿದೆ ಅಂದಾಗ ನೀವೇ ಮಾಡ್ಕೋಬೋದು. ಆದರೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಕಷ್ಟಪಟ್ಟರೆ ಸುಖ ಸಿಕ್ಕಬೇಕಾದ್ರೆ. ಬನ್ನಿ ಈಗ ನಾವು ಹೇಳೋಣ. ಇದನ್ನು ಹುತ್ತದ ಹತ್ರ ಹೋಗ್ಬಿಟ್ಟು 108 ಪ್ರದಕ್ಷಿಣೆ ಮಾಡಿ ಪ್ರತಿದಿನ ಹುತ್ತದ ಹತ್ರ ಸಮೀಪದಲ್ಲಿ ವೀಕ್ಷಕರು, ಈಗ ಆ ರೀತಿ ಮಾಡ್ಕೊಂಡು ನೀವು ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು. ಇದನ್ನು ಪ್ರತಿದಿನ ಈ ಒಂದು ಮಂತ್ರನ ನೀವು ಒಂದು ಹುತ್ತದ ಹತ್ರ ಕೂಡ ನೀವು ಪ್ರದಕ್ಷಿಣೆ ಮಾಡ್ಕೊಂಡು ಕೂಡ ಹೇಳ್ಕೊಂಡ್ರು ನಿಮಗಿನ್ನೂ ಯಾವುದಾದ್ರೂ ಬೇರೆ ರೀತಿಯಲ್ಲಿ ನಾಗದೋಷ ಅಥವಾ ಬೇರೆ ಒಂದು ದೋಷ ಎಲ್ಲಾದರೂ ಕೂಡ ಹೋಗುತ್ತೆ. ಅದು ನಾನಾ ರೀತಿಗೆ ಬರುತ್ತೆ, ಒಂದೇ ಕೆಲಸಕ್ಕೆ ಅಂತಿಲ್ಲ, ನಾಲ್ಕಾರು ಕೆಲಸಕ್ಕೆಲ್ಲ ಬರುತ್ತೆ. ಅದು ಹುತ್ತು ಪ್ರದಕ್ಷಿಣೆ ಮಾಡಿ ಪ್ರತಿದಿನ ಕೂಡ ಹುತ್ತದ ಬಳಿ ಹೋಗಿ ಈಶಾನ್ಯ ಬಲಿ ಅಂತ ಮಾಡ್ತಿರ್ತಾರೆ, ಅದಾದರೆ ಮಾಡಿ, ಇಲ್ಲಾಂದರೆ ಮಂತ್ರ ಹೇಳ್ಕೊಳ್ಳಿ. ಇದೆಲ್ಲ ಮಾಡ್ತಿದ್ದಾಗ ನಿಮಗೆ ಯಾವುದೇ ಒಂದು ಕೆಲವೊಂದು ಜ್ವರ ಇರುತ್ತೆ, ಅದು ಬಿಟ್ಟು ಬರ್ತಾನೇ ಇರುತ್ತೆ. ಯಾವ ಹಾಸ್ಪಿಟ್ಲ್ ತೋರಿಸು, ಏನೇ ಔಷಧಿ ತೊಗೊಂಡ್ರು ತಕ್ಷಣಕ್ಕೆ ಹೋಗಲ್ಲ. ಅಂಥದ್ದು ಕೂಡ ಇದ್ದು ಕೂಡ ಈ ಥರ ಮಾಡಿದಾಗ ಕೂಡ ಹೋಗುತ್ತೆ. ಮತ್ತು ಇನ್ನೂ ಯಾರಿಗಾದರೂ ರವಿ ದೇಶ, ಗುರು ದೇಶ ಇದ್ದರೂ ನಮ್ಮ ಫಲ ಇಲ್ಲ ಅಂದವರು ಕೂಡ ಇದು ಫಲಕಾರಿ ಮಂತ್ರ. ಇದು ಮಂತ್ರ ಹೇಳ್ಕೊಂಡಾಗ ಆ ಗುರು ದೇಶ ಇದೇ ದೇಶ ಇದೆ, ಆದರೆ ನಮಗೇನು ಅನುಕೂಲ ಆಗ್ತಾನೇ ಇಲ್ಲ ಅಂದಾಗ ಅಲ್ಲಿ ಆ ಕಟ್ಟಾಗಿರುತ್ತೆ. ಆ ಕಟ್ಟಿರೋದನ್ನ ಈ ಮಂತ್ರ ಹೇಳ್ಕೊಂಡು ಈ ಹುತ್ತನ್ನ ಪ್ರದಕ್ಷಿಣೆ ಮಾಡಿದಾಗ ನಿಮಗೆ ಅದು ಕೂಡ ಗುರು ದೇಶ, ರವಿ ದೇಶ ಎಲ್ಲ ಬರುತ್ತೆ. ಇದನ್ನು ಇನ್ನೂ ಸಾಕಷ್ಟಕ್ಕೆಲ್ಲ ಬರುತ್ತೆ. ಇದಕ್ಕೆ ಬೇಕಾಗಿರೋವಂಥದ್ದು ಕೂಡ ನೀವು ಕೆಲವೊಂದು ಗಂಧದ ಪುಡಿ, ಅಗುರು, ಬಿಳೆ ಬಂಗಾರ, ಜೇನುತುಪ್ಪ ಕೂಡ ಇವೆಲ್ಲ ಹಾಕ್ಕೊಂಡು ನೀವು ಒಂದು ಚಿಕ್ಕದಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರು ಕೂಡ ನಿಮ್ಮಲ್ಲಿರೋ ಅಂಥ ಕೆಟ್ಟ ದುಷ್ಟಶಕ್ತಿಗಳು, ಯಾರಾದರೂ ತೊಂದರೆಗಳು ಅದು ಕೂಡ ನಿಮಗೆ ಹೋಗುತ್ತೆ. ಈ ಮಂತ್ರ ಇಲ್ಲಿ ನೋಡಿದ್ದೀರಲ್ವ, ಇದು ಕೂಡ ಹೇಳ್ಕೊಬೋದು. ಈ ಜ್ವರಕ್ಕೆ ಕೂಡ ಬೇರೆ ರೀತಿ ಬರುತ್ತೆ. ಇದನ್ನು ಸದ್ಯಕ್ಕೆ ಇದನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಅದು ಇದು ಎರಡೂ ಹೇಳಿದಾಗ ಯಾವ್ದು ಮಾಡ್ಕೋಬೇಕು, ಯಾವ್ದು ಬಿಡಬೇಕು, ಯಾವುದಕ್ಕೆ ಯಾವುದು ಅನ್ನೋ ಗೊತ್ತಾಗಲ್ಲ. ಹಾಗಾಗಿ ನಾನು ಕೊಟ್ಟಿರೋ ಅಂಥ ಓಂ ಮಹಾದೇವ ದೇವ ಶಶ್ರೀ ಪಶುಪತೆ ನಿರಂಜನಂ ನಿರ್ವಿಕಾರಂ ನಿಷ್ಕಳಂಕ ಈ ರೀತಿದು ಹೇಳ್ಕೊಂಡಾಗ ನಿಮಗೆ ಹೇಳ್ಕೊಂಡು ಪ್ರತಿದಿನ ನೀವು
ಹುತ್ತಕ್ಕೆ ಪ್ರದಕ್ಷಿಣೆ ಮಾಡ್ತಿದ್ದಾಗ ನಿಮಗೆ ಇದ್ದಂಥ ಕುಜದೇಶ ಇರ್ಬೋದು ಅಥವಾ ರೋಗಾದಿಗಳು ಇರ್ಬೋದು, ಜ್ವರಗಳು ಇರ್ಬೋದು, ಇವೆಲ್ಲ ಇರೋಗುತ್ತೆ. ಮತ್ತು ಕೆಲವ್ರಿಗೆ ರವಿದೇಶ ಅಂತೇನು ಹೇಳಿದೆ ಅದು ಕೂಡ ಇಲ್ಲ ಅಂದವ್ರಿಗೆ ಅದು ಸಿಗುತ್ತೆ. ಇನ್ನೂ ಸಾಕಷ್ಟು ಈ ಮನೆಗಳಲ್ಲಿ ಮಾಟ ಮಂತ್ರ ತಂತ್ರಗಳು ಪ್ರಯೋಗ ಆಗಿದ್ದರೂ ಕೂಡ ಈ ಒಂದು ನಿಮ್ಮ ದೇಹಕ್ಕೆ, ನಿಮ್ಮ ಆತ್ಮಕ್ಕೆ ರಕ್ಷಣೆ ಮಂತ್ರ ಇದು. ಈ ರಕ್ಷಣೆ ಮಂತ್ರ ಹೇಳ್ಕೊಂಡಾಗ ನೀವು ಯಾವುದೇ ಒಂದು ಬೇರೆ ಎಲ್ಲಿ ಹೋಗಿ ನಾವು ನಮ್ಗೆ ಈ ರೀತಿಯಾಗಿ ಆ ರೀತಿಯಾಗಿ ಹೇಳ್ಕೊಳ್ಳೋಂಗಿಲ್ಲ, ನಿಮಗೆ ನೀವೇ ಮಾಡ್ಕೋಬೋದು. ನಿಮ್ಗೆ ಯಾವುದು ಸಾಧ್ಯನೇ ಆಗಲಿಲ್ಲ ಅಂದಾಗ ಒಂದು ತಂಬಿಗೆಯಲ್ಲಿ ನೀರು ಇಟ್ಕೊಳ್ಳಿ, ಅದ್ರ ಮೇಲೆ ಕೈ ಇಟ್ಕೊಂಡು ಈ ಮಂತ್ರ ಹೇಳ್ಕೊಂಡು ಆ ನೀರನ್ನ ಸ್ನಾನ ಮಾಡ್ಕೊಳ್ಳಿ ಸಾಕು. ಇಷ್ಟಾದರೂ ಮಾಡಿ ನಿಮ್ಮ ಕಷ್ಟಗಳು ನಿಮಗೆ ಪರಿಹಾರ ಆಗುತ್ತೆ. ಯಾಕೆಂದರೆ ನಮಗೆ ಪೂರ್ತಿ ಪರಿಹಾರ ಆಗಬೇಕು ಅಂದರೆ ಹೇಳಿದಷ್ಟು ನೀವು ಮಾಡಬೇಕಾಗುತ್ತೆ. ನಮಗಷ್ಟು ಆಗಲ್ಲ ಅಂದವ್ರು ಇಷ್ಟು ಕೂಡ ಮಾಡ್ಕೋಬೋದು. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.